ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಬಿಗ್ ಬಾಸ್ ಒಂದು ಲೈವ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಈಗ ಬಿಗ್ ಬಾಸ್ ಮನೆಯೊಳಗಡೆ ಒಂದು ಟಿಫನ್ ಕೂಡ ಮಾಡಿರಲಿಲ್ಲ, ಒಲೆ ಕೂಡ ಹಚ್ಚಿರಲಿಲ್ಲ. ಸದ್ಯ ಇವಾಗ ಸ್ವಲ್ಪ ಜನ ಸ್ಪರ್ಧಿಗಳು ರಾತ್ರಿ ಏನು ಉಳ್ಕೊಂಡಿತ್ತು ಆ ಒಂದು ಐಟಮ್ನ ಇವಾಗ ತಿಂತಿದ್ದಾರೆ. ಈ ಒಂದು ಜಗಳಲ್ಲಿ ಸ್ಟಾರ್ಟ್ ಆಗೋಕ್ಕೆ ಮುಖ್ಯ ಕಾರಣ ಮಂಜು ಭಾಷಿಣಿಯವರು ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವರು ಬ್ಲೇಮ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಜಾನ್ವಿ ಅವರು ಮತ್ತೆ ಇಲ್ಲಿ ಅಶ್ವಿನಿ ಗೌಡ ಅವರು ಇಬ್ರು ಕೂಡ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ. ಆದ್ರೆ ಇದಕ್ಕೆಲ್ಲ ಮೇನ್ ಕಾರಣನೇ ಮಂಜು ಭಾಷಿಣಿಯವರು ಅಂತ ಅಂದ್ಬಿಟ್ಟು ಇದ್ರ ಮೇಲೆ ಹೇಳ್ತಿದ್ದಾರೆ. ಆದ್ರೆ ಮಿಕ್ಕಿರೋ ಸ್ಪರ್ಧಿಗಳು ಎಷ್ಟೇ ಹೇಳಿದ್ರು ಕೂಡ ಇಲ್ಲಿ ಇಬ್ರು ಕೂಡ ಕಾಂಪ್ರಮೈಸ್ ಆಗ್ತಲ್ಲ. ಇಲ್ಲಿ ಮಂಜು ಭಾಷಿಣಿಯವರು ನಾನು ಆ ರೀತಿಯಾಗಿ ಮಾತಾಡಿಲ್ಲ ಅಂದ್ರೆ ಯಾವ ರೀತಿ ಅಂತಂದ್ರೆ, ಇಲ್ಲಿ ಮೇನ್ ಆಗಿ ಬಂದಿರೋದೇನಪ್ಪಾ ಅಂತಂದ್ರೆ 3 ಹೊತ್ತು ಇಲ್ಲಿ ಕೂತ್ಕೊಂಡು ಬಿಟ್ಟಿಯಾಗಿ ತಿನ್ಕೊಂಡು ಮಾತಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಮಂಜು ಭಾಷಿಣಿಯವರು ಹೇಳಿದ್ರು ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವರು ವಾದ ಮಾಡ್ತಾ ಇದ್ದಾರೆ. ಮಂಜು ಭಾಷಿಣಿಯವರು ಈ ರೀತಿಯಾಗಿ ಹೇಳಿದ್ರು, ಅದಕ್ಕೆ ಇಲ್ಲಿ ಬೇಜಾರಾಗಿರೋದು, ಪರ್ಸನಲ್ ಆಗಿ ಇದನ್ನ ಹೇಳ್ತಾ ಇದ್ದಾರೆ ಮಂಜು ಭಾಷಿಣಿಯವರು ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವರ ವಾದ ಆಗಿದೆ. ಇಲ್ಲಿ 3 ಹೊತ್ತು ತಿಂತಾರೆ ಅಂತ ಅನ್ನೋದೇ ಬೇರೆ, ಆದ್ರೆ 3 ಹೊತ್ತು ಬಿಟ್ಟಿಯಾಗಿ ಕೂತ್ಕೊಂಡು ತಿಂತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅಂದ್ರೆ ಇವ್ರು ಹೇಳೋ ರೀತಿ ಇಲ್ಲಿ ಲಾಸ್ಟ್ ಸೀಸನ್ ಅಬ್ಸರ್ವ್ ಮಾಡಿದ್ರೆ ಇದೇ ರೀತಿಯಾಗಿ ಗೌತಮಿ ಅವರಿಗೆ ಮತ್ತೆ ರಜತ್ ಅವ್ರಿಗೂ ಕೂಡ ಇಲ್ಲಿ ಜಗಳ ಆಗಿತ್ತು. ಅದೇ ರೀತಿ ಸೇಮ್ ಸಿಚುವೇಶನ್ ಇಲ್ಲಿ ಕ್ರಿಯೇಟ್ ಆಗಿದೆ. ಅಂದಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಮಂಜು ಭಾಷಿಣಿಯವರು ಹೇಳ್ತಾರೆ, ನಾನು ಆ ರೀತಿಯಾಗಿ ಹೇಳಿಲ್ಲ ಅಂತ ಅಂದ್ಬಿಟ್ಟು ಅವರು ವಾದ ಮಾಡ್ತಿದ್ರು. ಇಲ್ಲಿ ಅಶ್ವಿನಿ ಗೌಡ ಅವರು ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ವಾದ ಮಾಡ್ತಿದ್ದಾರೆ. ಸದ್ಯ ಇವರಿಬ್ರು ಜಗಳದಿಂದ ಇಲ್ಲಿ ಅಡುಗೆ ಮನೆಗೆ ಬಂದ್ಬಿಟ್ಟು ಆ ನಂತರ ಧ್ರುವಂತ್ ಅವರಂತೂ ಇಲ್ಲಿ ಸಿಕ್ಕಾಪಟ್ಟೆ ಇಲ್ಲಿ ಕಾಂಪ್ರಮೈಸ್ ಮಾಡ್ತಿದ್ದಾರೆ. ನಿಮ್ಮಿಬ್ಬರದು ಪರ್ಸನಲ್ ಜಗಳ ಇಂದ ಇಲ್ಲಿ ಬೇರೆ ಎಲ್ರಿಗೂ ಕೂಡ ಇಲ್ಲಿ ಪ್ರಾಬ್ಲಮ್ ಆಗ್ತಿದೆ. ಇಲ್ಲಿ ಅಡುಗೆ ಮಾಡ್ಬೇಕಲ್ವಾ, ಯಾಕಂತಂದ್ರೆ ಮಂಜು ಭಾಷಿಣಿಯವರು ಈ ರೀತಿ ಜಗಳ ಅಂದ್ರೆ ನಾನು ಮಾತಾಡಿಲ್ಲ ಅಂತ ಹೇಳಿದ ತಕ್ಷಣ ಇಲ್ಲ ನೀವು ಮಾತಾಡಿದಿರ ಅಂತ ಅಂದ್ಬಿಟ್ಟು ಮತ್ತೆ ವಾದ ಮಾಡ್ತಾನೆ ಇದ್ದಾರೆ. ಬಟ್ ಈ ವೀಕೆಂಡ್ ಅಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ಲಿ ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ಹೇಳ್ತಿದ್ರು ಕೂಡ ಇಲ್ಲಿ ಯಾರೂ ಕೂಡ ಅರ್ಥ ಮಾಡ್ಕೊಳ್ದೆ ಆ ಒಂದು ಜಗಳನೆ ತುಂಬಾ ಹೊತ್ತು ಕಂಟಿನ್ಯೂ ಮಾಡಿ ಮಧ್ಯಾಹ್ನ ಆದ್ರೂ ಕೂಡ ಇಲ್ಲಿ ಮಧ್ಯಾಹ್ನದ ನಂತರ ಇಲ್ಲಿ ಅಡುಗೆ ಮನೆ ಒಳಗಡೆ ಕಾಲಿಟ್ಬಿಟ್ಟು ಸದ್ಯ ಈಗ ಅಡುಗೆ ಮನೆ ಒಳಗಡೆ ಕಾಲಿಡಬೇಡಿ ಅಂತ ಅಂದ್ಬಿಟ್ಟು ಅಶ್ವಿನಿ ಅವರು ಇಲ್ಲಿ ಚೇರ್ ಕೂಡ ಇಲ್ಲಿ ಹಾಕ್ತಾರೆ. ಬಟ್ ಈ ರೀತಿಯಾಗಿ ಮಾಡಬೇಡಿ ಅಂತ ಅಂದ್ಬಿಟ್ಟು ಇಲ್ಲಿ ಧ್ರುವಂತ್ ಅವ್ರು ಬಂದ್ಬಿಟ್ಟು ಹೇಳ್ತಾರೆ. ಅದಕ್ಕೋಸ್ಕರ ನೀವು ಹೇಗ್ ಬಿಡ್ತೀರಾ, ಬಿಡಬೇಡಿ, ಅವ್ರು ಅಡುಗೆ ಮಾಡಲ್ಲ ಅಂತ ಹೇಳಿದ್ದಾರೆ. ಮಂಜು ಭಾಷಿಣಿಯವರು ಕೂಡ ನಾನು ಆ ರೀತಿಯಾಗಿ ಮಾತೇ ಆಡಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಯಾಕಂದ್ರೆ ಬಿಗ್ ಬಾಸ್ ಹೇಳಿ ಆ ನಂತರ ನಾನು ಬೇಕಿದ್ರೆ ಕ್ಷಮೆ ಕೇಳ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಮಂಜು ಭಾಷಿಣಿಯವರು ಹೇಳಿದ್ದಾರೆ. ಅಂದ್ರೆ ಇಲ್ಲಿ 3 ಹೊತ್ತು ಬಿಟ್ಟಿಯಾಗಿ ಕುತ್ಕೊಂಡು ತಿಂತಾ ಇದ್ದಾರೆ ಅಂತ ನಾನೇನಾರ ಅಂದಿದ್ರೆ ಇದನ್ನ ಬಿಗ್ ಬಾಸ್ ಹೇಳಿ ಆ ನಂತರ ಬೇಕಿದ್ರೆ ನಾನು ಕ್ಷಮೆ ಕೇಳ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಆದ್ರೆ ಇಲ್ಲಿ ಅಶ್ವಿನಿ ಗೌಡ ಅವ್ರು ಏನು ಹೇಳ್ತಾರೆ ಅಂದ್ರೆ, ಎಲ್ಲದಕ್ಕೂ ಇಲ್ಲಿ ಬಂದ್ಬಿಟ್ಟು ಬಿಗ್ ಬಾಸ್ ಹೇಳಲ್ಲ, ಮಧ್ಯದಲ್ಲಿ ಬಂದ್ಬಿಟ್ಟು ಇಲ್ಲಿ ನಾವು ಅರಸಿ ಅಂತ ಏನಿದ್ದೀವಿ ಇದನ್ನ ಇಲ್ಲೇ ನಾವೇ ಕ್ಲಿಯರ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವರು ಹೇಳ್ತಾರೆ. ಆದ್ರೆ ಇಲ್ಲಿ ಇದ್ರ ಮಧ್ಯ ಇಲ್ಲಿ ಇವರು ಅಭಿಷೇಕ್ ಅವ್ರು ಬಂದ್ಬಿಟ್ಟು ಇಲ್ಲಿ ಸಾರಿ ಕೇಳ್ತಾರೆ. ಯಾಕಂದ್ರೆ ಇದು ಜಾನ್ವಿ ಅವ್ರಿಗೂ ಕೂಡ ಇಲ್ಲಿ ಮಂಜು ಭಾಷಿಣಿ ಅವರು ಬರೀ ತಿಂತಾರೆ ಮತ್ತೆ ಇಲ್ಲಿ ಮೇಕಪ್ ಮಾಡ್ಕೊಂಡು ಓಡಾಡ್ತಾರೆ ಅರಸಿಯರು ಅಂತ ಅಂದ್ರಂತೆ. ಅಂದ್ರೆ ಇವಾಗ ಏನು ಒಂಟಿ ಟೀಮ್ ಇದಾರೆ, ಒಂಟಿ ಟೀಮ್ ಎಲ್ರಿಗೂ ಕೂಡ ಹೇಳ್ದಂಗಾಯ್ತು ಅಂತ ಅಂದ್ಬಿಟ್ಟು ಇವ್ರೊಂದು ವಾದ. ಆದ್ರೆ ಆಲ್ಮೋಸ್ಟ್ ಇವಾಗ ಕಿಚ್ಚನ ಪಂಚಾಯಿತಿ ನಡೆದಿದ್ದೆಲ್ಲ, ಆ ಒಂದು ಕಿಚ್ಚನ ಪಂಚಾಯಿತಿಯಲ್ಲಿ ಯಾರ್ಯಾರು ಏನೇನು ತಪ್ಪು ಮಾಡ್ತಾರೆ ಮತ್ತೆ ಯಾರ್ಯಾರಿಗೆ ಇಲ್ಲಿ ಸ್ವಲ್ಪ ಫೇಮಲ್ ಕಾಣಿಸ್ಕೊಂಡಿಲ್ಲ, ಅಂದ್ರೆ ಕ್ಯಾಮ್ರಾ ಅವರನ್ನ ಫೋಕಸ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದಾರೆ. ಈ ಜಗಳ ಆಡಿಲ್ಲ, ಇಲ್ಲ ಜಗಳ ಆಡ್ಬಿಟ್ರೆ ಇದೊಂದು ಕಂಟೆಂಟ್ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಜಾನ್ವಿಯವರು ಈ ರೀತಿ ಮಾತಾಡ್ತಿದ್ದಾರೆ ಅಂತ ಕೂಡ ಇಲ್ಲಿ ರಾಶಿಕಾ ಶೆಟ್ಟಿ ಅವರು ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಇದನ್ನೆಲ್ಲಾ ಕೂಡ ಇಷ್ಟು ಜಗಳ ಆಗ್ತಿದ್ರು ಕೂಡ ಇಲ್ಲಿ ಗಿಲ್ಲಿ ಅವರಂತೂ ಯಾರ್ಯಾರು ಏನೇನೋ ಇಲ್ಲಿ ಮಾಡ್ತಾ ಇದಾರೆ ಅಂತ ಸುಮ್ಮನೆ ಸೈಲೆಂಟ್ ಆಗಿ ಇಲ್ಲಿ ನೋಡ್ತಾ ಇದಾರೆ. ಯಾವುದಕ್ಕೂ ಕೂಡ ಮಧ್ಯದಲ್ಲಿ ಹೋಗಿ ತಲೆ ಹಾಕ್ತಲ್ಲ. ಇಲ್ಲಿ ತುಂಬಾನೇ ಎಲ್ರು ಕೂಡ ಕಾಂಪ್ರಮೈಸ್ ಮಾಡ್ತಿರೋದು ಯಾರಂತಂದ್ರೆ ಧ್ರುವಂತ್ ಅವರು. ಇಲ್ಲಿ ಧ್ರುವಂತ್ ಅವರು ಎಷ್ಟೇ ಹೇಳಿದ್ರು ಕೂಡ ಅಶ್ವಿನಿ ಗೌಡ ಅವರು ಇಲ್ಲಿ ತಾಳ್ಮೆಯಿಂದ ಕೇಳಿಸ್ಕೊಂತಾನೆ ಇಲ್ಲ. ಒಟ್ನಲ್ಲಿ ಇಲ್ಲಿ ಅವ್ರಿಗೇನು ಅಂತಂದ್ರೆ ಆಲ್ಮೋಸ್ಟ್ ಇಲ್ಲಿ ಅಶ್ವಿನಿ ಗೌಡ ಅವರು ರಾತ್ರಿ ಕೂಡ ಊಟ ಮಾಡಿಲ್ಲ. ಬಟ್ ಈಗಷ್ಟೇ ಇಲ್ಲಿ ಊಟ ಕೂಡ ಮಾಡಿದ್ದಾರೆ. ಅವರು ಕೂಡ ಮಧ್ಯಾಹ್ನ ಏನ್ ಬೇಕಿತ್ತು ಅದನ್ನ ಇಲ್ಲಿ ಊಟ ಮಾಡ್ಕೊಂಡಿದ್ದಾರೆ. ಬಟ್ ಇವಾಗ ಇಲ್ಲಿ ಅಡುಗೆ ಮಾಡಕ್ಕೆ ಬಂದಿದ್ರು ಕೂಡ ಅಡುಗೆ ಮಾಡಬೇಡಿ ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವರು ಮಂಜು ಭಾಷಿಣಿ ಅವ್ರ ಹತ್ರ ಜಗಳ ಆಡ್ತಾರೆ. ಧ್ರುವಂತ್ ಅವರು ಇದಕ್ಕೆ ಬಿಡ್ತಾ ಇಲ್ಲ. ನಿಮ್ ಒಬ್ಬರದು ಏನಿದೆ ಅದನ್ನ ಆಮೇಲೆ ಕ್ಲಿಯರ್ ಮಾಡ್ಕೊಳ್ಳಿ, ದಯವಿಟ್ಟು ಇಲ್ಲಿ ಈ ರೀತಿಯಾಗಿ ಜಗಳ ಮಾಡಬೇಡಿ. ಈ ಒಂದು ವಿಚಾರಕ್ಕೆ ಅವರು ಹೇಳಿದ್ರೆ ಸಾರಿ ಕೇಳಿಸ್ತಾರೆ ಬಿಡಿ ಆಮೇಲೆ ವೀಕೆಂಡ್ ಅಲ್ಲಿ ಅಂತ ಅಂದ್ಬಿಟ್ಟು ಹೇಳ್ತಿದ್ರು ಕೂಡ ಅಶ್ವಿನಿ ಗೌಡ ಅವ್ರಿಗೆ ಸ್ವಲ್ಪ ಇಲ್ಲಿ ತಾಳ್ಮೆ ಕಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಜಾನ್ವಿ ಅವರು ಕೂಡ ಇಲ್ಲಿ ಇಲ್ಲಿ ಅಭಿಷೇಕ್ ಬಂದ್ಬಿಟ್ಟು ನಾನೇನ ಒಂದು ವೇಳೆ ಈ ರೀತಿಯಾಗಿ ಅಂದಿದ್ರೆ ಬರೀ ಮೇಕಪ್ ಮಾಡ್ಕೊಂಡು ಓಡಾಡ್ತಾ ಇದ್ದೀರಾ ಅಂತ ಅಂದ್ರೆ ಅದಕ್ಕೆ ಸಾರಿ ಕೂಡ ಕೇಳ್ತಾರೆ. ಇಲ್ಲಿ ಸಾರಿ ಕೂಡ ಕೇಳಿದ್ರು ಕೂಡ ಜಗಳ ಇಲ್ಲಿ ನಿಂತಿಲ್ಲ. ಸದ್ಯ ಇವಾಗ ತುಂಬಾನೇ ಜಗಳ ಜಾಸ್ತಿ ಮಾಡ್ತಿರೋದು ಅಶ್ವಿನಿ ಗೌಡ ಅವರು. ಯಾಕಂದ್ರೆ ಇದನ್ನ ಮಂಜು ಭಾಷಿಣಿಯವರು ಒಪ್ಕೋಬೇಕು. ಯಾಕಂತಂದ್ರೆ ಅವರು ಪರ್ಸನಲ್ ಆಗಿ ಮಾತಾಡಿದ್ದಾರೆ, ಬ್ಲೇಕ್ ಕೂಡ ಮಾಡಿದ್ದಾರೆ ನಮ್ಮ ಮೇಲೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸದ್ಯ ಈಗ ಲೈವ್ ಅಲ್ಲಿ ಇಷ್ಟು ನಡೀತಾ ಇದೆ. ಸೊ ವೀಕ್ಷಕರೇ, ಈ ವಿಚಾರದ ಬಗ್ಗೆ ನಿಮ್ಗೆ ಏನಿಸುತ್ತೆ? ಇದನ್ನ ಬೇಕು ಅಂತಾನೆ ಇಲ್ಲಿ ಅಶ್ವಿನಿ ಗೌಡ ಅವರು ಜಗಳ ಆಡಿದ್ರೆ ಅವ್ರಿಗೆ ಒಂದು ಜಾಸ್ತಿ ಫೇಮ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.